ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ವಿಜ್ ಇನ್ಫಾರ್ಮೇಷನ್. ನಾನು ಕೇಳುವ ಪ್ರಶ್ನೆಗೆ ನಿಮಗೆ ಉತ್ತರ ಗೊತ್ತಾದಲ್ಲಿ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮೊದಲನೇ ಪ್ರಶ್ನೆ, ಜರ್ಮನಿಯಲ್ಲಿ ಬಳಸುವ ಕರೆನ್ಸಿ ಯಾವುದು? ಎ ರೂಬಲ್, ಬಿ ರೂಪಾಯಿ, ಸಿ ಡಾಲರ್, ಡಿ ಯೂರೋ. ಉತ್ತರ ಡಿ ಯೂರೋ. ಜರ್ಮನಿಯಲ್ಲಿ ಬಳಸುವ ಕರೆನ್ಸಿ ಯೂರೋ. ಎರಡನೇ ಪ್ರಶ್ನೆ, ವಾಯುಮಂಡಲದಲ್ಲಿ ಅಧಿಕವಿರುವ ಅನಿಲ ಯಾವುದು? ಎ ಸಾರಜನಕ, ಬಿ ಆಮ್ಲಜನಕ, ಸಿ ಇಂಗಾಲದ ಡೈಆಕ್ಸೈಡ್, ಡಿ ಆರ್ಗನ್. ಉತ್ತರ ಎ ಸಾರಜನಕ. ವಾಯುಮಂಡಲದಲ್ಲಿ ಅಧಿಕವಿರುವ ಅನಿಲ ಸಾರಜನಕ. ಮೂರನೇ ಪ್ರಶ್ನೆ, ಕುವೆಂಪುರವರಿಗೆ ಶ್ರೀರಾಮಾಯಣ ದರ್ಶನಂ ಎಂಬ ಕಾವ್ಯಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಯಾವ ವರ್ಷದಲ್ಲಿ ದೊರೆಯಿತು? ಎ 1958, ಬಿ 1956, ಸಿ 1955, ಡಿ 1954. ಉತ್ತರ ಸಿ 1955. ಕುವೆಂಪುರವರಿಗೆ ಶ್ರೀರಾಮಾಯಣ ದರ್ಶನಂ ಎಂಬ ಕಾವ್ಯಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು 1955ನೇ ವರ್ಷದಲ್ಲಿ ದೊರೆಯಿತು. ನಾಲ್ಕನೇ ಪ್ರಶ್ನೆ, ಪಶ್ಚಿಮ ಬಂಗಾಳ ರಾಜ್ಯದ ರಾಜಧಾನಿ ಯಾವುದು? ಎ ಪಟ್ನಾ, ಬಿ ಜೈಪುರ್, ಸಿ ಲಕ್ನೋ, ಡಿ ಕೋಲ್ಕತ್ತಾ. ಉತ್ತರ ಡಿ ಕೋಲ್ಕತ್ತಾ. ಪಶ್ಚಿಮ ಬಂಗಾಳ ರಾಜ್ಯದ ರಾಜಧಾನಿ ಕೋಲ್ಕತ್ತಾ. ಐದನೇ ಪ್ರಶ್ನೆ, ಮಹಾಭಾರತದಲ್ಲಿ ಅರ್ಜುನನ ಮಗನ ಹೆಸರೇನು? ಎ ಉತ್ತರಕುಮಾರ, ಬಿ ಅಭಿಮನ್ಯು, ಸಿ ಘಟೋತ್ಕಚ, ಡಿ ಅಶ್ವತ್ಥಾಮ. ಉತ್ತರ ಬಿ ಅಭಿಮನ್ಯು. ಮಹಾಭಾರತದಲ್ಲಿ ಅರ್ಜುನನ ಮಗನ ಹೆಸರು ಅಭಿಮನ್ಯು. ಇನ್ನೂ ಹೆಚ್ಚಿನ ರಸಪ್ರಶ್ನೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.